Hi guys, welcome back to my YouTube channel Appu Vlogs. ಗೈಸ್ ಇವತ್ತು ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ ನಾನು ಶೋಭಾ ಅಂಡ್ ಚಂದು ಇವತ್ತು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಈಗಾಗಲೇ ಶೋಭಾ ಬಂದಿದ್ದಾಳೆ, ಚಂದುಗೆ ವೆಯ್ಟ್ ಮಾಡ್ತಾ ಇದೀವಿ ಗೈಸ್. ಚಂದು ಇನ್ನು ಬರ್ತಾ ಇದ್ದಾಳೆ ಇವಾಗ. ಸೊ ಶೋಭಾ ಬಂದಿದ್ದಾಳೆ ನೋಡಿ. ಶೋಭಾ ಹಾಯ್. ಸೊ ಅವಳು ಬಂದ್ಮೇಲೆ ಹೊಡ್ತೀವಿ ಗೈಸ್. ಅವಳು ಬಂದ್ಮೇಲೆ ನಿಮ್ಗೆ ಸಿಗ್ತೀನಿ. ಓಕೆ ಬೈ ಬೈ. ಹಾಯ್ ಮಾಡು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ. ಎಷ್ಟೊತ್ತು ವೆಯ್ಟ್ ಮಾಡಿದೀವಿ ಗೊತ್ತಾ? ಆಲ್ರೆಡಿ ಶೋ ಬಂದಿ ಹಾಫ್ ಅನ್ ಅವರ್ 1 ಅವರ್ ಆಗಿದೆ ಗೈಸ್. ಇವಾಗ ಚಂದು ಬಂದ್ಲು. ಈ ಹುಡುಗಿದೆ ಬರೀ ಲೇಟು. ಏನ್ ಟ್ರಿಪ್ ಹೋಯ್ತಿತ್ತು ಚಂದನ? ನೋಡಿ ನಮ್ ಸಿಂಬಾ ಯಾರ್ ವೆಲ್ಕಮ್ ಮಾಡ್ಲಿಲ್ಲ ಅಂದ್ರೆ ನಮ್ ಸಿಂಬಾ ನಿಮ್ನ ವೆಲ್ಕಮ್ ಮಾಡ್ತಾನೆ. ಔಟ್ಫಿಟ್ ಮಾತಾಡ್ಕೊಂಡು ಹಾಕೊಂಡ್ಬಿಟ್ಟವ್ರು, ನನಗ್ ಮಾತ್ರ ಈ ಜೀನ್ಸ್ ಹಾಕೊಂಡ್ ಕೇಳವ್ರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಂದಿರೋದೇ ಲೇಟು, ಅದ್ರಲ್ಲಿ ರೆಡಿಯಾಗ ಕರ್ದವರು. ಇವಾಗ ಬಂದಿರೋ ಅವ್ರನ್ನ ಮಾತಾಡ್ಸಕ್ ಕರ್ದವರು. ಕಲಿಯಲ್ಲ ಗೈಸಿ ಹುಡುಗಿ. ಯಾವಾಗನ ಎಲ್ಲಾದ್ರೂ ಹೋಗ್ಬೇಕಂದ್ರು ಇದ್ರದೇ ಲೇಟು. ಒಳ್ಳೇದ್ ಮಾಡ್ತದ. ಇವಾಗ 3 ಜನನು ಒಂದೇ ಕಡೆಯಿಂದ ಹೋಗ್ತಾ ಇದೀವಿ. ಸೊ ಹತ್ರನೇ ಗೈಸ್, ನಮ್ಮ ಮನೆಯಿಂದ ಒಂದು 1 ಕಿಲೋಮೀಟರ್ ಅಲ್ಲ 2 ಕಿಲೋಮೀಟರ್ಸ್ ಏನೋ ಆಗ್ಬೋದು ಗೈಸ್. ಟ್ರೈಪಾಡ್ ಮರ್ತ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಸೊ ಅದಕ್ಕೆ ಇವಾಗ ಮತ್ತೆ ಮನೆ ಹತ್ರ ಬಂದ್ವಿ. ಚಂದನ ಅಲ್ಲೇ ಮಧ್ಯದ ರೋಡಲ್ಲೇ ಇಳಿಸ್ಬಿಟ್ಟು ಬಂದ್ಬಿಟ್ಟಿದೀವಿ ಗೈಸ್. ಅದು ಫುಲ್ಲು ಕಾಡ್ ರೋಡ್ ಐತೆ, ಅಲ್ಲೇ ಇಳಿಸ್ಬಿಟ್ಟು ನಾನು ಮತ್ತೆ ಶೋಭಾ ಇಬ್ರು ಮಾತ್ರ ಬಂದಿದೀವಿ. ಈಗ ಮತ್ತೆ ಟ್ರೈಪಾಡ್ ಎತ್ಕೊಂಡು ಮತ್ತೆ ಹೋಗ್ತೀವಿ, ಅವಳನ್ನ ಪಿಕ್ ಮಾಡ್ತೀವಿ. ಪಾಪ ಅವಳೊಬ್ಳನ್ನೇ ಇಳಿಸ್ಬಿಟ್ಟು ಬಂದ್ಬಿಟ್ಟಿದೀವಿ ಗೈಸ್. ನೋಡಿ ಅವರು ವ್ಲಾಗ್ ಮಾಡ್ತಾ ಇದ್ದಾರೆ ಅಮ್ಮ ಮಗಳು ಸೇರ್ಕೊಂಡು. ಗೈಸ್ ಟ್ರೈಪಾಡ್ ತಗೊಂಡ್ಲು ಶೋಭಾ. ಇವಾಗ ಹೋಗ್ಬಿಟ್ಟು ಪಾಪ ಚಂದನ್ ಒಬ್ಳನ್ನೇ ಬಿಟ್ಟು ಬಂದಿದೀವಿ. ಸೊ ಹೋಗಿ ಅವಳನ್ನ ಪಿಕ್ ಮಾಡ್ಕೊಂತೀವಿ ಗೈಸ್. ಹೌದು, ಮುಸ್ತಫಾ ಚಂದನ್ ಬಿಟ್ಬಿಟ್ಟು ಹೋಗಿದ್ವಿ. ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋದ. ಈ ಸಂಪತ್ಗೆ ನಾನ್ ಬಿಡು ಅಂತ ಕೇಳ್ದ. ನಡ್ಕೊಂಡು ಹೋಗ್ಬೇಕಾಗಿತ್ತು. ಈಗ ಸ್ಟ್ರೈಟ್ ಹೋದ್ರೆ ಬಿಡದಿ ಕಡೆ ಹೋಗುತ್ತೆ. ಸೊ ಇವಾಗ ನಾವಿಲ್ಲಿ ರೈಟ್ ತಗೋಬೇಕು. ಇದು ಯಾವ್ದು ನಾರಾಯಣಪುರ ಅಂತ ಊರು. ಇಲ್ಲಿ ರೈಟ್ ತಗೋಬೇಕು, ಲಕ್ಷ್ಮೀ ನಾರಾಯಣ ಸ್ವಾಮಿ. ಅಲ್ಲಿ ರೈಟ್ ತಗೊಂಡು ಸ್ಟ್ರೈಟ್ ಹಿಂಗೆ ಹೋಗ್ಬೇಕು. ಅದೇ ದೇವಸ್ಥಾನ ತಕ್ಕನೂ ಗಾಡಿಲಿ ಹೋಗ್ಬೋದು, ಇಲ್ಲ ಅಂದ್ರೆ ಮೆಟ್ಲು ಇದೆ ಗೈಸ್. ಮೆಟ್ಲ ಹತ್ಕೊಂಡು ಹೋಗ್ಬೋದು. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಈ ಕಡೆ ಹೋದ್ರೆ ಗಾಡಿಗೆ ಹೋಗ್ಬೋದು, ಅಥವಾ ಇಲ್ಲಿ ಮೆಟ್ಲು ಹತ್ಕೊಂಡು ಕೂಡ ಹೋಗ್ಬೋದು ಗೈಸ್. ನಾವು ಮೆಟ್ಲಲ್ಲೇ ನಾವು ಮೆಟ್ಲು ಹತ್ಕೊಂಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ ಗೈಸ್. ಚೆನ್ನಾಗಿದೆ, ಬಟ್ ಭಯ ಯಾಕೆಂದ್ರೆ ಏನಾದ್ರು ಹಾವ್ಗಿವ್ ಏನಾದ್ರು ಬಂದ್ಬಿಟ್ರೆ ಅಂತ ಸ್ವಲ್ಪ ಭಯ ಫೀಲ್ ಆಗ್ತಿದೆ. ನೀವ್ ನೋಡಿರ್ಲಿಲ್ಲ ಅಲ್ವಾ ಈ ದೇವಸ್ಥಾನನ? ನಾನ್ ನೋಡಿದ್ವಿ. ನೀನ್ ನೋಡಿಲ್ಲಲ್ಲ? ನೋಡಿರ್ಲಿಲ್ಲ. ಇಲ್ಲ ಹತ್ರದಲ್ಲಿ ಇದ್ಕೊಂಡು ಇವಳು ಚಂದನ ಬಂದಿಲ್ಲ. ಆಕ್ಚುಲಿ ನಮ್ಮ ಮನೆಗೆ ಬರೋದ್ರೇರು ಈ ತರ ಪ್ಲೇಸಸ್ ಎಲ್ಲ ನೋಡಿರ್ತಾಳೆ ಅಂತ ಕನ್ಸ್ಮನ್ಸೆಲ್ಲ ಅನ್ಕೋಬಾರ್ದು. ಹತ್ಕೊಂಡು ನಾನು ಕೂಡ ಹೋಗಿರ್ಲಿಲ್ಲ, ನಾನು ಗಾಡಿಲೇ ಹೋಗಿದ್ದು. ಇಷ್ಟೇ ಸ್ಟೆಪ್ಸ್ ಹತ್ತಷ್ಟೊತ್ತಿಗೆ ಇನ್ನೂ ತುಂಬಾ ಇದಾಗ ಚೆನ್ನಾಗಿದೆ. ಮೆಟ್ಲು ಹತ್ಕೊಂಡು ಹೋಗೋದು ಚೆನ್ನಾಗಿದೆ ಅಂದ್ರೆ ಸುಸ್ತಾಗೋಯ್ತು. ಅದಕ್ಕೆ ದಿನ ಈ ತರ ಬೆಟ್ಟನ ಹತ್ತಿಳಿರಿ, ಯಾರಾದ್ರೂ ಕರ್ಕೊಂಡ್ರಿ, ಸರಿ ಹೋಗುತ್ತೆ. ಯಾರಾದ್ರೂ ಎತ್ಕೊಂಡು ಹೋಗಿ. ನೋಡಿ ಇಲ್ಲಿ ದೇವಸ್ಥಾನ. ಇಲ್ಲಿಂದ ಬಂದ್ರೆ ಹತ್ರ ಗೈಸ್. ಈ ತರ ಕಾಡಲ್ಲಿ ಮಧ್ಯೆ ಈ ತರ ಒಂದು ಟೀಮ್ ಅಲ್ಲಿ ಸ್ಕೂಲ್ ಕಟ್ಸಿದ್ದಾರೆ. ಅಲ್ಲಿ ಗ್ರೌಂಡ್ ಇದೆ ಆಟ ಆಡಕ್ಕೆ ಅಂತ. ಕ್ರೇಜಿ ಗೈಸ್ ಇದು. ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ತೋರಿಸ್ತೀನಿ ರೀ. ನಮ್ಮ ಬಾಸ್ ಇದಾರೆ. ನಡುವೆ ನೀನೆ ಗೋಡೆ ಕಟ್ಟಿದವನು ನಾ ಇರುವೆನು ಒಳಗೆ, ನೀ ಹುಡುಕಿದೆ ಹೊರಗೆ ಬಿಚ್ಚು ಮದದ ಹುಡುಗೆ. ಫಸ್ಟ್ ಮೆಟ್ಲು ಹತ್ಕೊಂಡು ಬರ್ತಿದ್ದಂಗೆ ಫಸ್ಟ್ ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಅದಾದ್ಮೇಲೆ ಇನ್ನೂ ಸ್ವಲ್ಪ ಹತ್ಕೊಂಡು ಹೋಗ್ಬೇಕು. ಇದು ಸತ್ಯನಾರಾಯಣ ಸ್ವಾಮಿ, ಇದು ದುರ್ಗಾದೇವಿ ಆ್ಯಂಡ್ ಇದು ಆಂಜನೇಯ ದೇವರು. ಈ ದೇವ್ರುಗಳನ್ನ ನೋಡ್ಕೊಂಡು ಆಮೇಲೆ ಹೋಗ್ಬೇಕು ಗೈಸ್ ನಾರಾಯಣ ಸ್ವಾಮಿ ದೇವ್ರನ್ನ ನೋಡೋಕ್ಕೆ. ಮೆಟ್ಲು ಹತ್ಕೊಂಡು ಬಂದರೆ ಮಾತ್ರ ಈ ದೇವರು ಕಾಣಿಸುತ್ತೆ. ಇನ್ನೊಂದು ಇಷ್ಟೇ ಮೆಟ್ಲು ಹತ್ಕೊಂಡು ಹೋದ್ರೆ ದೇವಸ್ಥಾನ ಸಿಕ್ತು. ಬಟ್ ಬಿಸ್ಲಿಲ್ಲ, ಆದರೂ ಹತ್ತೋದಕ್ಕೆ ತುಂಬ ಸುಸ್ತಾಯಿತು. ಇವತ್ತು ಯಾರು ಜನನೇ ಇಲ್ಲ ಗೈಸ್. ವೀಕೆಂಡಲ್ಲಿ ಆದ್ರೆ ತುಂಬ ಜನ ಇರ್ತಾರೆ. ಈ ಕಡೆಯಿಂದ ಗಾಡೀಲಿ ಬಂದರೆ ಬರ್ಬೋದು. ಆ್ಯಂಡ್ ಇದೇ ಗೈಸ್ ದೇವಸ್ಥಾನದ್ದು ಬಾಗಿಲು ಹಾಕಿದೆ ಗೈಸ್, ಕ್ಲೋಸ್ ಆಗಿದೆ. ಸೊ ಇವಾಗ ಆಚೆಗಡೆಯಿಂದನೇ ಕೈ ಮುಕ್ಕೊಂಡು ಹೋಗ್ತೀವಿ. ಸುಸ್ತಾಗ್ಬಿಡ್ತು. ವ್ಯೂ ಮಾತ್ರ ಸೈಕ್ ಅನ್ಕೊಳ್ಳಿ.
ಸಕ್ಕದಾಗಿದೆ ಗೈಸ್ ನೋಡಿ ಗೈಸ್. ಒಂದು ಬೇಜಾರಂದ್ರೆ ಈಗ ಇಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ. ಸೊ ಇವಾಗ ನಾವು ಇದು ಏರ್ಪೋರ್ಟ್ಗೆ ಏನಾದರೂ ಜಾಗ ಕೊಟ್ಟರೆ ಈ ವ್ಯೂ ಎಲ್ಲ ಕಾಣೋದೇ ಇಲ್ಲ ಗೈಸ್. ನಂಗೆ ಸುಸ್ತಾಗ್ತೈತೆ. ಅಲ್ಲಿ ನೋಡಿ ಅಲ್ಲೆಲ್ಲ ಸೈಟ್ಗಳಾಗ್ಬಿಟ್ಟಿದೆ ಗೈಸ್. ಇಲ್ಲಿ ಸ್ಕೂಲ್ ಇದೆ, ತುಂಬ ಚೆನ್ನಾಗಿದೆ ಗೈಸ್. ನಮ್ಮ ಸುತ್ತಮುತ್ತನೇ ಈ ಥರ ಎಲ್ಲ ದೇವಸ್ಥಾನಗಳಿವೆ. ಎಷ್ಟು ಲಕ್ಕಿ ಅಲ್ವಾ ನಾವು ಈ ವಾತಾವರಣದಲ್ಲಿ. ಇಲ್ಲೊಂದು ಸ್ವಲ್ಪ ಹೊತ್ತು ಬಂದು ಪೀಸಾಗಿರುತ್ತೆ ಗೈಸ್. ನೀವು ಒಂದ್ಸಲ ಬನ್ನಿ. ಫಸ್ಟು ಇದು ವ್ಯೂ ತುಂಬಾ ಚೆನ್ನಾಗಿತ್ತು. ಈಗ ಇದನ್ನು ಎಲ್ಲ ಟಯೋಟಾ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಿರೋದೆಲ್ಲ ಟಯೋಟಾ ಗೈಸ್. ಆ್ಯಂಡ್ ಇದು ಫುಲ್ಲು ಹಳ್ಳಿ ಕಡೆ ಕಾಣಿಸುತ್ತಿದ್ದು. ಆ್ಯಂಡ್ ಇದೆಲ್ಲ ಫುಲ್ಲು ಬಿಡದಿ ಆ ಕಡೆ ಬರುತ್ತೆ. ನೀವು ಕೂಡ ಒನ್ಸ್ ವಿಸಿಟ್ ಮಾಡಿ ಗೈಸ್, ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ತುಂಬ ಇಂಪ್ರೂವ್ ಮಾಡಿದ್ದಾರೆ ಗೈಸ್ ಮುಂಚೆ ಇದ್ದಕ್ಕಿಂತ. ಈಗ ಮುಂಚೆ ಮೆಟ್ಲುಗಳೆಲ್ಲ ಮಾಡಿರಲಿಲ್ಲ, ಈಗ ಎಲ್ಲ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಇದೆಲ್ಲ ನಂದೆ, ಆ ಗದ್ದೆ ನಮ್ದು, ಇದೆಲ್ಲ ನಮ್ದೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ನಿನ್ ಜನ್ಮಕ್ಕೆ ಹೋಗೋ. ಅಲ್ಲಿ ವಂಡರ್ಲಾ ಗೈಸ್, ಅಲ್ಲಿ ವಂಡರ್ಲಾ ಕಾಣಿಸ್ತಿದೆ ಅಲ್ಲ, ವಂಡರ್ಲಾ ಅದೇ ಗೈಸ್ ವಂಡರ್ಲಾ. ನಮ್ಮೂರಿಂದ ತುಂಬಾ ಹತ್ರನೇ ಗೈಸ್ ವಂಡರ್ಲಾ. ಈ ಬೆಟ್ಟ ಕಾಣಿಸ್ತಿದ್ಯಲ್ವಾ, ಟೆಂಪಲ್ ಕಾಣಿಸ್ತಿದೆ. ಅಲ್ಲೊಂದು ಟೆಂಪಲ್ ಇದೆ, ಸೇಮ್ ಇದೇ ತರ ಇದೆ. ಹಾ. ಇಲ್ಲಿಂದ ಅಲ್ಲಿಗೆ ಒಂದೇ ಒಂದು ಹೆಜ್ಜೆ, ಇಲ್ಲೊಂದ್ ಹೆಜ್ಜೆ ಅಲ್ಲೊಂದ್ ಹೆಜ್ಜೆ ಇದೇ ತರ ಇದೆ. ಈ ದೇವಸ್ಥಾನದಿಂದ ಆ ಬೆಟ್ಟಕ್ಕೆ ಒಂದೇ ಹೆಜ್ಜೆ ಇಟ್ಟಿರೋದಂತೆ ಗೈಸ್. ನಾರಾಯಣ ಸ್ವಾಮಿ ದೇವ್ರು ಸೇಮ್ ಎರಡು ದೇವ್ರು ಒಂದೇನೆ. ಮಾಡ್ಲಿಕ್ಕೆ ಹೋಗ್ತಾ ಇದಾರೆ. ಚಪ್ಪಾಳೆ ತಟ್ಟು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಗೈಸ್ ಅಲ್ಲಿ ಪಾಪಸ್ ಕಳ್ಳಿ ಹಣ್ಣೇನೋ ಬಿಟ್ಟಿದೆ ಅನ್ಬಿಟ್ಟು ಕಿತ್ಕೊಳಕ್ ಹೋಗ್ತಿದ್ದಾರೆ ಗೈಸ್ ಇವರು, ಚಂದನ ಅವರು. தாயாக நீ நீ சொல்லும் நாமாய பறவைகளே. ಗೈಸ್ ಇವಾಗ ರೀಲ್ಸ್ ಎಲ್ಲ ಮಾಡಿ ಮುಗಿಸಿದ್ವಿ. ಈಗ ಮನೆ ಕಡೆ ಹೋಗ್ತೀವಿ. ಗೈಸ್ ಇವಾಗ ಈ ಬೆಟ್ಟ ಹೆಂಗ ಅನಿಸ್ತು ಅಂತ ಕೇಳ್ತೀನಿ. ಚಂದು ಫಸ್ಟ್ ಟೈಮ್. ಸೊ ಶೋಭಾ ಒಂದ್ಸಲ ಆಗ್ಲೇ ಬಂದಿದ್ದಾಳೆ. ಇವಾಗ ಚಂದ ನಾನು ಕೇಳ್ತೀನಿ ಗೈಸ್. ಚಂದು ಶ್ರೀನಾ ಹೆಂಗ ಅನಿಸ್ತು ಚಂದು? ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಅಷ್ಟನಾ? ತಿನ್ನಕ್ಕೆ ಏನಾದ್ರು ತಗೊಂಡ್ ಬರ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ಕಿಟ್ಟಿ ಪಾರ್ಟಿ ತರ ಮಾಡ್ಬೋದಿತ್ತು ಗೈಸ್. ನಿನ್ಗೆ ಚೆನ್ನಾಗಿತ್ತು. ನನ್ಗೆ ಆಲ್ವೇಸ್ ಚೆನ್ನಾಗಿರುತ್ತೆ ಗೈಸ್. ಇವಾಗ ಮೆಟ್ಲಿಲ್ದು ಹೋಗಿ ಕೆಳಗಡೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್ ಗೈಸ್. ಹೀಲ್ ಸ್ಲಿಪ್ಪರ್ ಹಾಕೊಂಡ್ ಬಂದ್ರೆ ಇದೇ ಗತಿ. ಬೆಟ್ಟಕ್ಕೆ ಬಂದಾಗ ಹೀಲ್ಸ್ ಸ್ಲಿಪ್ಪರ್ ಹಾಕೋ ಬರ್ಬಾರ್ದು ಗೈಸ್, ಅದೇ ಗತಿ ಆಗೋದು. ಅಜ್ಜಿ ನೋಡಿಲ್ವ, ಜೀವಾಗ ಬಂದ್ರ ನೀವು? ಅಜ್ಜಿ ಏನೇನು ಇಲ್ಲೇ ನಿಲ್ಸಿದ್ದು. ಯಾರು ಎತ್ಕೊಂಡೋದ್ರು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಿಜ ಹೇಳು ಶೋಭಾ, ನಾವು ಒಂದೇ ಗಾಳಿ ಬಂದಿರೋದು ಅಂತ. ಇಲ್ಲ ಕಣಪ್ಪ, ನೀನ್ ನೋಡಿರ ನಾನು ಎರಡ್ಗಡೆ ಬಂದಿದ್ವು. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಗೈಸ್ ನಾನೇ ನೋಡಿರ್ವಂತೆ, 2 ಗಾಡಿಲಿ ಬಂದಿರೋ. ತಮಾಷೆ ಮಾಡೋಣ ಅಂತ ಅಜ್ಜಿ ಸೀರಿಯಸ್ ಆಗಿ ನಾರಾಯಣ ಸ್ವಾಮಿ ಬಿಟ್ಟು ಶಾಕೆ ಕೊಟ್ಬಿಟ್ಲು ಗೈಸ್. ಇನ್ನ ಇಬ್ರು ಬಂದಿದ್ರು. ಇಲ್ಲೇ ಇದೆ ಒಂದು ಡಿಕ್ಕಿಲಿದೆ. ಅಲ್ಲಲ್ಲಲ್ಲಲ್ಲ ಯಾವ ದೇವಸ್ಥಾನದ ಹತ್ರ ನೀರಿರ್ಲಿಲ್ಲ. ಸೊ ನೀರ್ ಕುಡಿಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಇಲ್ಲೇ ಲೋಕಲ್ ಅಲ್ಲೇ ಒಂದು ಅಂಗಡಿಲಿ ತಗೊಳೋಣ ಅಂತ ಹೇಳಿ ಬಂದ್ವಿ ಗೈಸ್. ಹೋಗ್ತಾ ಇದ್ದಾಳೆ ನೀರ್ನ ಚಂದ. ಇವಾಗ ಆಕ್ಚುಲಿ ಮನೆಗೆ ಹೋಗ್ತಾ ಇರೋದು, ಆದ್ರೂ ನೀರ್ ಕುಡಿಬೇಕಂತೆ. ಅದಕ್ಕೆ ನೀರ್ ಕುಡ್ಕೊಂಡು ಹೋಗ್ತೀವಿ ಗೈಸ್. ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಬಾಯ್ ಬಾಯ್ ಗೈಸ್. ಇವಾಗ ದೇವಸ್ಥಾನದಿಂದ ಮನೆ ಹತ್ರ, ಹೊಸ ಮನೆ ಹತ್ರ ಕರ್ಕೊಂಡು ಬಂದೆ. ಸೊ ಅವರು ಪಾಯ ಹಾಕ್ದಾಗಿಂದ ಬಂದೇ ಇರ್ಲಿಲ್ಲ ಗೈಸ್. ಅದಕ್ಕೆ ಇವತ್ತು ತೋರ್ಸೋಣ ಅಂತೇಳಿ ಕರ್ಕೊಂಡ್ ಬಂದಿದ್ದೀನಿ. ನಿಮ್ಗೂ ಕೂಡ ತೋರಿಸ್ತೀನಿ, ಬಟ್ ಗೊತ್ತಾಗಲ್ಲ ಗೈಸ್ ಹೆಂಗೆ ಇರುತ್ತೆ ಅಂತ. ಲಾಸ್ಟಲ್ಲಿ ಗುರುಪ್ರವೇಶ ದಿನ ತೋರಿಸಿ. ಎಂಟ್ರೆನ್ಸ್ ಇದೆ, ಎಂಟ್ರೆನ್ಸ್ ಇದು ಹಾಲ್. ಇಷ್ಟು ಹಾಲ್ ಬರುತ್ತೆ. ಇಲ್ಲಿ ದೇವ್ರ ಮನೆ ಬರುತ್ತೆ. ಇದು ಕಂಬ ಇಟ್ಟಿದಾರಲ್ವಾ, ಸೊ ಇಲ್ಲಿ ದೇವ್ರ ಮನೆ ಬರುತ್ತೆ. ಇದು ಫುಲ್ಲು ಕಿಚನ್. ಇದು ಒಂದು ರೂಮ್, ಇದು ವಾಶ್ರೂಮ್ ಬರುತ್ತೆ, ಕಾಮನ್ ವಾಶ್ರೂಮ್. ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇಷ್ಟಿದೆ ಗೈಸ್. ಆ್ಯಂಡ್ ಇಲ್ಲಿ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋಗ್ಬಿಟ್ಟು ಮತ್ತೆ ನನ್ನ ರೂಮ್, ನಮ್ಮ ಅಣ್ಣನ ರೂಮ್ ಇದೆ, ಅದನ್ನ ತೋರಿಸ್ತೀನಿ ಗೈಸ್. ಇವಾಗ ಮೇಲ್ಗಡೆ ನಂದೊಂದು ರೂಮು ಮತ್ತೆ ನಮ್ಮ ಅಣ್ಣಂದೊಂದು ರೂಮ್ ಇದೆ. ಇದು ಎಂಟ್ರಿ ಬಂದರೆ ಲೆಫ್ಟಿಗೆ ಹೋದ್ರೆ ನನ್ನ ರೂಮು, ಆ್ಯಂಡ್ ರೈಟಿಗೆ ಹೋದ್ರೆ ನಮ್ಮ ಅಣ್ಣನ ರೂಮ್ ಬರುತ್ತೆ.
ಇದು ನನ್ನ ರೂಮ್ ಗೈಸ್. ಅದು ವಾಶ್ರೂಮು ಆ್ಯಂಡ್ ಇಲ್ಲಿ ಸನ್ಲೈಟ್ದು ಜಾಗ ಬಿಟ್ಟಿದ್ವಿ. ಆ ಕಡೆ ಬಾಲ್ಕನಿಗೆ ಹೋಗೋದು. ಆ್ಯಂಡ್ ಇದು ನಮ್ಮ ಅಣ್ಣನ ರೂಮು. ಫುಲ್ಲು ಮಾಸ್ಟರ್ ಬೆಡ್ರೂಮ್ ಇದು. ಇದು ಬಾಲ್ಕನಿಗೆ ಹೋಗೋ ಡೋರ್ ಆ್ಯಂಡ್ ವಿಂಡೋ ಬರುತ್ತೆ. ಇದು ಅಟ್ಯಾಚ್ ವಾಶ್ರೂಮು, ವಾಕಿಂಗ್ ವಾರ್ಡ್ರೂಬು. ಇಲ್ಲಿಂದ ಫುಲ್ಲು ಇದೆಲ್ಲ ಬಾಲ್ಕನಿ ಬರುತ್ತೆ ಗೈಸ್. ಇವಾಗ ನಮ್ಮ ಮನೇನು ನೋಡಿದಾಯ್ತು. ಇವಾಗ ನಾವು ಮಳೆ ಮನೆ ತಕೈತೀವಿ. ಹೊಡ್ಕೊಂಡೆ. ಹೆಂಗಿದೆ ನಮ್ಮ ಮನೆ? ಇವಾಗ ಹೇಳಕ್ಕಾಗಲ್ಲ. ನಮ್ಮ ಮನೆ ಗುರುಪ್ರವೇಶ ಟೈಮಲ್ಲಿ ಚಂದನ 2 days ರಜಾ ಹಾಕೊಂಡ್ ಬರ್ತಾಳೆ. 1 week ಬರೋ ಥರ ಹೇಳ್ತಾ ಇದ್ದೀನಲ್ವಾ? ನಾನು 2 ದಿನ ರಜಾ ಹಾಕೊಂಡು. 1 week. ಈ ಡೋವೆಲ್ಲ ಬೇಡ ನನಗೆ. ಶೋಭಾ ನೀನು? ನಾನು 2 week ಮುಂಚೆನೆ ಇರ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಚಂದುಗೂ ಹೆಲ್ಪ್ ಮಾಡ್ತೀನಿ, ನಿನ್ಗೂ ಹೆಲ್ಪ್ ಮಾಡ್ತೀನಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಬರೀ ನನ್ಗೆ ಹೆಲ್ಪ್ ಮಾಡ್ತಾಳೆ, ಅಪ್ಪಗೂ ಹೆಲ್ಪ್ ಮಾಡ್ತಾಳೆ. ನೀನ್ ನನ್ಗೆ ಹೆಲ್ಪ್ ಮಾಡ್ತೀನಿ. ಗೈಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮುಂದೆ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಅಷ್ಟೇ ಗೈಸ್. ನಿಮ್ಗೆ ಇನ್ನೂ ಇದೇ ಥರ ಕಂಟೆಂಟ್ಗಳು ಬೇಕು ಅಂದರೆ ನನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.